ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ, ನಾನು ನನ್ನ ಬೆಸ್ಟ್ ಫ್ರೆಂಡ್ಸ್ ಜೊತೆ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಬೆಳಗ್ಗೆ ಬೇಗ ಬಿಟ್ಟಿದ್ದರಿಂದ ಬ್ರೇಕ್ಫಾಸ್ಟ್ನ ಆನ್ ದ ವೇ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿ ಆನ್ ದ ವೇ ಬಿಡದಿ ತಟ್ಟೆ ಇಡ್ಲಿ ಇದು ಎಷ್ಟೊಂದು ಜನ ಗೊತ್ತಿರ್ಬೋದು, ಸಖತ್ ಫೇಮಸ್. ಆ್ಯಂಡ್ ಇಡ್ಲಿ ಕೂಡ ಸಖತ್ತಾಗಿರುತ್ತೆ, ಇಷ್ಟು ಸಾಫ್ಟಾಗಿ ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಓ ಮೈ ಗಾಡ್, ಇಟ್ ವಿಲ್ ಬಿ ಸೋ ಗುಡ್. ಆ್ಯಂಡ್ ಅದ್ರ ಜೊತೆ ಮಸಾಲೆ ವಡೆ ಕೂಡ ಇತ್ತು, ಸೊ ಸಖತ್ತಾಗಿತ್ತು. ಆ್ಯಂಡ್ ಚಟ್ನಿ, ಸಾಗು, ಅದ್ರ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು. ಅದನ್ನ ತಿನ್ಕೊಂಡು ಒಂದು ಸ್ವಲ್ಪ ದೂರ ಇತ್ತು, ಅರೌಂಡ್ 20 minutes ಏನೋ ಆಗ್ತಿತ್ತು. ಸೊ ವಿ ವೆಂಟ್ ದೇರ್. ಇವರೆಲ್ಲ ನನ್ನ ಬಸ್ ಫ್ರೆಂಡ್ಸ್. ಅಂದರೆ ನಾನು ಆಫೀಸಿಂದ ಮನೆಗೆ ಬಸ್ಸಲ್ಲಿ ಬರ್ತಿದ್ದೆ. ಸೊ ಬಸ್ಸಲ್ಲಿ ಐ ಗಾಟ್ ಟು ಮೀಟ್ ಆಲ್ ಆಫ್ ದೆಮ್ ಆ್ಯಂಡ್ ದ ಫ್ಯಾಂಟಾಸ್ಟಿಕ್ ಪೀಪಲ್. ಸೊ ಇದು ಒಡಿಸ್ಸಿ ರಿಟ್ರೀಟ್ ಎಂಟ್ರೆನ್ಸ್ ಚೆನ್ನಾಗಿತ್ತು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಸೊ ನೋಡಿ, ಈಗ 10 o'clock ಆಗಿದೆ, ರೀಚ್ ಆದ್ವಿ. ಸೊ ಒಳಗಡೆ ಹೋಗಿ ತೋರಿಸ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ತುಂಬಾ ಹಳೆಯದು. ಐ ಥಿಂಕ್ ಆಫ್ಟರ್ ಫಸ್ಟ್ ವೇವ್ ಇವೆಂಟ್. ಆ್ಯಂಡ್ ಐ ಆಮ್ ಸಚ್ ಅ ಬಿಗ್ ಪ್ರೊಕ್ರಾಸ್ಟಿನೇಟರ್. ಆ್ಯಂಡ್ ಇಲ್ಲಿ ನಾವು ಹೋದಾಗ ತುಂಬ ಲಿಮಿಟೆಡ್ ಆಗಿ ಎಂಟ್ರೀಸ್ನ ಕೊಡ್ತಾಯಿದ್ರು. ಆ್ಯಂಡ್ ವಿ ಗಾಟ್ ಅ ಹ್ಯೂಜ್ ಡಿಸ್ಕೌಂಟ್ ಬಿಕಾಸ್ ಆಫ್ ಕೋವಿಡ್. ಆ್ಯಂಡ್ ಇಲ್ಲಿ ಒಳ್ಳೆ ಸೇಫ್ಟಿ ಮೆಷರ್ಸ್ ಕೂಡ ಇತ್ತು. ಆ್ಯಂಡ್ ಇಟ್ ಇಸ್ ಆಲ್ ಗುಡ್. ಆ್ಯಂಡ್ ಅಲ್ಲಿ ನಿಮಗೆ ಕಾಣ್ತಿರೋ ಥರ ಹಿಂದಗಡೆ ಪವರ್ ಬ್ಯಾಂಕ್ ಕೂಡ ಅವೈಲೇಬಲ್ ಇತ್ತು. ಸೊ ಯು ಕುಡ್ ಪೇ ಆ್ಯಂಡ್ ಯೂಸ್ ಇಟ್. This is a Utung Mane. So we have a zip line, we have a funky monkey, we have a rappelling, and we have a wall climbing. So I'll just tell you before that, I know that you guys are tired now. So please have a welcome drink. It's a welcome drink. It's ready for you people. You just start with a welcome drink. We have a first activity starts with morning session. We have all the dry games. So dry games, we have a zip line. So we have a free wheels and a free things. You guys will be going for 300 meters. After 1:30 to 2:30, it's a lunch time. Please come and have a lunch, and please collect a coupon from the reception. Wherever you go for the activities, coupons are mandatory, guys. ಸೊ ದಿಸ್ ಹೌ ದ ಪ್ಲೇಸ್ ಲುಕ್ಸ್. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಅಲ್ಲಿ ಗ್ರೀನ್ರೀಸ್ ಎಲ್ಲ ಇತ್ತು. ಆ್ಯಂಡ್ ಬ್ರಿಡ್ಜ್, ಪೂಲ್ ಎಲ್ಲ ಚೆನ್ನಾಗಿತ್ತು. ಯು ಕುಡ್ ಕ್ಲಿಕ್ ನೈಸ್ ಪಿಕ್ಚರ್ಸ್ ಆಲ್ಸೋ. ಆ್ಯಂಡ್ ನಾವು ಪೇ ಮಾಡಿದ ಅಮೌಂಟಿಗೆ ಐ ಫೆಲ್ಟ್ ಇಟ್ ಈಸ್ ವರ್ತ್ ಇಟ್. ಬಿಕಾಸ್ ಅಷ್ಟೊಂದು ಆ್ಯಕ್ಟಿವಿಟೀಸ್ ಕೂಡ ಇತ್ತು. ಐ ಥಿಂಕ್ ಅರೌಂಡ್ 4 ಆ್ಯಕ್ಟಿವಿಟೀಸ್ ಇತ್ತು. ಸೊ ಒಂದೊಂದೇ ನಾನು ತೋರಿಸ್ತೀನಿ. ಫಸ್ಟ್ ನಾವು ಆಡ್ತಿರೋದು ಫಂಕಿ ಮಂಕಿ ಅಂತ. ಅಲ್ಲೊಂದು ಕೋಕೋನಟ್ ಟ್ರೀ ಇದೆ. ಸೊ ಅದನ್ನ ಕ್ಲೈಮ್ ಮಾಡಬೇಕಂತೆ. ಹೇಗಿರುತ್ತೆ ಅಂತ ತೋರಿಸ್ತೀನಿ. Come on, Ramya. 1000 views of male. Oh, super. ಇದು ಫಸ್ಟ್ ಆ್ಯಕ್ಟಿವಿಟಿ ನಾವು ಆಡಿದ್ದು. ಸೊ ಆ್ಯಸ್ ಯು ಕ್ಯಾನ್ ಸಿ, ಇದು ದೊಡ್ಡವ್ರಿಗೆ ಸ್ವಲ್ಪ ಈಸಿ ಅನಿಸುತ್ತೆ. ಸೊ ಐ ಥಿಂಕ್ ಯು ಕ್ಯಾನ್ ಕಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಬೋತ್ ಆಫ್ ದೆಮ್, ಬಿಕಾಸ್ ದೇರ್ ಆರ್ ಆ್ಯಕ್ಟಿವಿಟೀಸ್ ಫಾರ್ ಕಿಡ್ಸ್ ಇಸ್ ವೆಲ್. ಸೊ ಐ ಫೀಲ್ ದಿಸ್ ಇಸ್ ರಿಯಲಿ ವರ್ತ್ ಇಟ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ಬೇಕಾದ್ರೆ ನಾನು ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ. ದಿಸ್ ವಾಸ್ ಆ್ಯಕ್ಚುಲಿ ಫನಿ ಬಿಕಾಸ್ ಅವ್ರು ಒಂದೇ ಸತಿ ರೋಪ್ನ ಬಿಟ್ಟರು. ಐ ಗಾಟ್ ಸೋ ಸ್ಕೇರ್ಡ್ ಆ್ಯಕ್ಚುಲಿ. ಸೊ ಈಗ ಫಂಕಿ ಮಂಕಿ ಆಯಿತು. ಲಾಸ್ಟ್ ಟೈಮ್ ಏರಿಯಾ 83 ನಾನು ಫುಲ್ ಕ್ಲೈಮ್ ಮಾಡೋಕ್ಕಾಗಿರಲಿಲ್ಲ. ಈ ಸತಿ ಕ್ಲೈಮ್ ಮಾಡಿದೆ, ಚೆನ್ನಾಗಿತ್ತು. ಹೇಳಿ, ನಾನು ಮೇಲೆ ಹತ್ತಾ ಇದ್ದೀನಿ. ಫುಲ್ ಲೈಕ್ ಮಾಡಿ, ಕಷ್ಟಪಟ್ಟು ಹತ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಫುಲ್ ಮೇಲೆ ಹತ್ತಿದ್ದೀವಿ. ನಿಮ್ಮ ಹೆಸರೇನು? ಅಲ್ಲೇನು ಹೋಗಿದ್ದಲ್ಲ ಸರ್. ದಿಸ್ ವಾಸ್ ಆ್ಯಕ್ಚುಲಿ ಟಫ್. ನನಗೆ 1 to 3 steps ಇಟ್ಟಾಗ್ಲೇ ಸಾಕಾಯಿತು. ಕಾಲೆಲ್ಲ ನೋವು ಸ್ಟಾರ್ಟ್ ಆಯಿತು. ಲೈಕ್ಸ್ ಬರ್ತಾ ಇದಾವೆ. ಅಲ್ಲೇ ರಮ್ಯಾ ಮೇಲೆ. ವೆರಿ ಗುಡ್. ಸೊ ನಾನು ಹೇಳ್ದಂಗೆ ದಿಸ್ ಇಸ್ ಆ್ಯಕ್ಚುಲಿ ಡಿಫಿಕಲ್ಟ್. ಆ್ಯಂಡ್ ಅದು ಡಿಸ್ಟೆನ್ಸ್ ಕೂಡ ತುಂಬ ಜಾಸ್ತಿನೇ ಇತ್ತು. ಆ್ಯಂಡ್ ಇಟ್ ವಾಸ್ ಗೆಟಿಂಗ್ ಟಫರ್ ಮೇಲೆ ಹೋಗ್ತಾ. ನಾನು ಹೋದೆ ಒಂದು ಲಾಸ್ಟ್ 2 to 3 steps ಇದ್ದಾಗ ಐ ಲೆಫ್ಟ್ ಆಫ್ ಬಿಕಾಸ್ ಆಗಲೇ ಇಲ್ಲ. ಈಗ ವಾಲ್ ಕ್ಲೈಂಬಿಂಗ್ ಮಾಡಾಯಿತು. ಇಟ್ ವಾಸ್ ಡಿಫಿಕಲ್ಟ್ ಕಂಪ್ಯಾರಿಟಿವ್ಲಿ ಟು ಫಂಕಿ ಮಂಕಿ. ಕಷ್ಟ ಇತ್ತು. ಸೊ ಸ್ವಲ್ಪ ದೂರ ಹೋದೆ, ಇನ್ನೊಂದು 2 steps ಇತ್ತು, ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ರ್ಯಾಪ್ಲಿಂಗ್ ಇದೆ. ಸೊ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಆಡಿಲ್ಲ ಅದನ್ನ. ಸೊ ಹೇಗಿರುತ್ತೆ ನೋಡೋಣ. ಅದಕ್ಕೆ ಬಂದಿದ್ದೀವಿ.
ನಿಂತ್ಕೊಳ್ಳಿ ಮೇಡಮ್ ಅಷ್ಟೇ. ರೈಟ್ ಸೈಡ್ ನಿಂತ ಮಾಡಿ ಬನ್ನಿ. ಇದು ನೀವು ಹಿಂದೆ ಹೋಗ್ದಂಗೆಲ್ಲ ಅದು ರಿಲೀಸ್ ಮಾಡ್ತಾರೆ. ಎದ್ದು ನಿಂತ್ಕೊಳ್ಳಿ. ರಮ್ಯಾ ಕಮಾನ್. ಅಗೇನ್ ದಿಸ್ ವಾಸ್ ಸೋ ಸ್ಕೇರಿ ಬಿಕಾಸ್ ಹೈಟ್ಸ್ ಅಂದರೆ ನಂಗೆ ತುಂಬ ಭಯ ಆಗುತ್ತೆ. ದಿಸ್ ಇಸ್ ಸೋ ಸ್ಕೇರಿ ಆ್ಯಂಡ್ ಫಸ್ಟ್ ಟೈಮ್ ನಾನು ಮಾಡೋಕ್ಕಾಗಲಿಲ್ಲ, ಅಷ್ಟೊಂದು ಧೈರ್ಯ ಬರಲಿಲ್ಲ. ಫಸ್ಟ್ ಟೈಮ್ ಬಿಟ್ಟೆ ಆ್ಯಂಡ್ ದೆನ್ ಐ ಲೆಟ್ ಸಮ್ ಪೀಪಲ್ ಗೋ ಆ್ಯಂಡ್ ಡೂ ಆ್ಯಂಡ್ ಅದಾದ್ಮೇಲಿಂದ ಐ ಡಿಡ್. ಕಾಲ್ ಬೋರ್ಡ್ ಮೇಲೆ ಇಡಿ, ನೀಸ್ ಬೆಂಡ್ ಮಾಡಬೇಡಿ, ನೀಸ್ ಬೆಂಡ್ ಮಾಡಬೇಡಿ. ರೈಟ್ ಕಾಲು ಇಡಿ, ಕಾಲು ಇದು ಕೈ ಲೂಸ್ ಆಗ್ತದೆ. ಏನೂ ಆಗಲ್ಲ, ಕಾಲು ಇಡಿ ಕೆಳಗಡೆ, ಇಡಿ ಕಾಲು ಕೆಳಗಡೆ, ಇಡಿ ಕಾಲು ಕೆಳಗಡೆ, ಲೆಫ್ಟ್ ಇಡಿ, ಲೆಫ್ಟ್ ಇಡಿ, ವಾಕ್ ಮಾಡ್ಕೊಂಡು ಹೋಗಿ. ಹುಷಾರ್ ಮೇಡಮ್. ಕೈ ಬಿಡಿ, ಬಿಡಿ, ಎರಡು ಕೈ ಬಿಡಿ, ಬಿಡಿ, ಅಲ್ಲಿ ಎಲ್ಲೂ ಹೋಗಲ್ಲ, ಬಿಡಿ ನೀವು, ಅದು ಬಿಡಿ. ವಾಕ್ ಮಾಡ್ಕೊಂಡು ಹೋಗಿ, ವಾಕ್ ಮಾಡ್ಕೊಂಡು ಹೋಗಿ, ಕೈ ಬಿಡಿ, ವಾಕ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಕಾಲು ವೈಟ್ ಮಾಡಿ, ಹಾಂ, ವಾಕ್ ಮಾಡ್ಕೊಂಡು ಹೋಗಿ. ವೆರಿ ನೈಸ್ ರಮ್ಯಾ, ವೆರಿ ನೈಸ್, ವೆರಿ ನೈಸ್. ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್. Oh my god, finally. ವೈಟ್ ಮಾಡ್ಬೇಕಲ್ಲ. Finally, I did it. So it feels really good when you have supporting and cheering friends around you who can cheer you up to do something. ಇವಾಗ ನೆಕ್ಸ್ಟ್ ಜಿಪ್ ಲೈನಿಂಗಿಗೆ ಹೋಗ್ತೀವಿ, ಅದೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಕೈ 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 ಕೈ. ಇದಂತೂ ಸಖತ್ ಈಸಿ ಇತ್ತು, ಆರಾಮ್ಸೆ ಆಯಿತು. ಇದು ಫಸ್ಟ್ ಟೈಮ್ ಮಾಡಿದ್ದು ನಾನು, ಬಟ್ ಸ್ಟಿಲ್ ಇಟ್ ವಾಸ್ ಫೈನ್. ತುಂಬಾ ಈಸಿ ಇತ್ತು, ಏನು ಭಯ ಆಗಲಿಲ್ಲ ನನಗೆ. ಹಾಯ್, ಏನು ನಿಮ್ಮ ಹೆಸರು? ಸುನಿಲ್. ನೋಡಿ, ಇವರೇ ನಮಗೆ ಮೋಟಿವೇಟ್ ಮಾಡಿದ್ರು. ಇವ್ರ ಜೊತೆ ಇವರೆಲ್ಲ ಮೋಟಿವೇಟ್ ಮಾಡಿದ್ದು. ಹಾಯ್ ಗಾಯ್ಸ್, ಈಗ ಫಸ್ಟ್ ಹಾಫ್ ಮುಗೀತು, ಅಂದರೆ ಡ್ರೈ ಗೇಮ್ಸ್ ಆಡಿ ಮುಗೀತು. ಅಲ್ಲಿ ರ್ಯಾಪ್ಲಿಂಗ್ ಇದೆಯಲ್ಲ, ಅದು ನನಗೆ ಫಸ್ಟ್ ಟೈಮ್ ಮಾಡೋಕ್ಕೆ ಆಗಿಲ್ಲ, ತುಂಬ ಭಯ ಆಯಿತು. ಎರಡನೇ ಸುತ್ತಿಗೆ ಬಂದೆ ನಾನು, ತುಂಬ ಭಯ ಆಯಿತು. ಅದಾದ್ಮೇಲೆ ಜಿಪ್ ಲೈನ್ ಇತ್ತು, ಅದು ಈಸಿ ಇದೆ ಇತ್ತು. ಸೊ ಈಗ ನಮ್ಮ ಗ್ರೂಪ್ನ ಕೇಳೋಣ ಹೇಗಿತ್ತು ಅಂತ. ಹೇಗಿತ್ತು? ಇಟ್ ಇಸ್ ವೆರಿ ನೈಸ್ ಆಕ್ಚುಲಿ. ಇಲ್ಲಿ ತುಂಬಾ ಅಡ್ವೆಂಚರ್ ಸ್ಪೋರ್ಟ್ಸ್ ಇಟ್ಟಿದ್ದಾರೆ. ರಮ್ಯಾ ಅಂತ ನಾವೆಲ್ಲ ಮಾಡಿದ್ರಿ, ನೋ, ಇವರೆಲ್ಲ ತಮಾಷೆ ಮಾಡ್ತಿದ್ದಾರೆ. ನನಗೆ ಅದು ಭಯ ಆಯ್ತು ರ್ಯಾಪ್ಲಿಂಗ್. ಸೊ ಅದು ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಜಿಪ್ ಲೈನ್ ಆ್ಯಂಡ್ ಇದು ರ್ಯಾಪ್ಲಿಂಗ್ ಕೂಡ ಫಸ್ಟ್ ಟೈಮೇನೆ. ಸೊ ಫೈನ್ ಆ್ಯಂಡ್ ಚೆನ್ನಾಗಿದೆ ಕೂಡ. ನೆಕ್ಸ್ಟ್ ಸಿ ಅಲ್ಲಿ ಪೂಜಾ ಅಂತ ಇನ್ನೊಬ್ರು, ಅವರು ಜಿಪ್ ಲೈನ್ ಮುಗಿಸ್ಕೊಂಡು ಶಿ ಇಸ್ ಗೋಯಿಂಗ್ ದೇ. ಆಮೇಲೆ ಇವಾಗ ಡ್ರೈ ಗೇಮ್ಸ್ ಎಲ್ಲ ಆಯಿತು. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಲಂಚ್ ಆದಮೇಲೆ ವಾಟರ್ ಗೇಮ್ಸ್ ಅಂತೆ. ಸೊ ಇಷ್ಟೇ ಡ್ರೈ ಗೇಮ್ಸ್. ನೆಕ್ಸ್ಟ್ ವಾಟರ್ ಗೇಮ್ಸಲ್ಲಿ ಏನೇನು ಆಡ್ತೀನಿ ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ಸೊ ಇದು ಲಂಚ್ ಆ್ಯಂಡ್ ಲಂಚ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಸಖತ್ ಟೇಸ್ಟಿ ಆಗಿತ್ತು. ಐ ರಿಯಲಿ ಲೈಕ್ ದಟ್. ನಾನು ಎಲ್ಲದನ್ನೂ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದೆ ಆ್ಯಂಡ್ ಐ ಏಟ್ ಆ್ಯಕ್ಚುಲಿ ನಾನ್ ವೆಜ್ ಸಖತ್ತಾಗಿತ್ತು. ಓ ಮೈ ಗಾಡ್, ಯು ಕ್ಯಾನ್ ಸಿ ದ ವೆರೈಟೀಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮೋರ್ ಓವರ್ ದೆರ್ ವಾಸ್ ವೈಟ್ ಸಾಸ್ ಪಾಸ್ತಾ, ಅದನ್ನು ನಾನು ತಿಂದೆ. ಇಟ್ ವಾಸ್ ಗುಡ್ ಆಸ್ ವೆಲ್. ಆ್ಯಂಡ್ ಇಲ್ಲಿ ಇದು ಕೂಡ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಯಾ, ಇಟ್ ಇಸ್ ನೈಸ್. ನೀವೇ ವೆರೈಟೀಸ್ ನೋಡ್ದಂಗೆ ಇಷ್ಟೊಂದು ವೆರೈಟೀಸ್ ಇತ್ತು. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇನ್ಸ್ಟಾ ರೀಲ್ಸ್ ಹಾಕಿದಾಗ, ನಾವು ಹೋದಾಗ ಫುಡ್ ಚಾನಲ್ ಅದು ಇದು ಆ್ಯಂಡ್ ಆಲ್ ಸಮ್ ಪೀಪಲ್ ಕಂಪ್ಲೇನ್, ಬಟ್ ದಿಸ್ ಮೈ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ನಾನು ಹೋದಾಗ ಹೇಗೆ ಅನ್ನಿಸ್ತು ಅದನ್ನ ಶೇರ್ ಮಾಡಿದ್ದೀನಿ ಅಷ್ಟೇ. ಸ್ಟಾರ್ಟರ್ಸ್, ದಿಸ್ ಇಸ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ತಿಂತಾ ಇದ್ದೀನಿ. ಸೊ ಎಲ್ಲರೂ ಲಂಚ್ ಮಾಡಿಕೊಂಡು ನೆಕ್ಸ್ಟ್ ವಾಟರ್ ಗೇಮ್ಸ್ ಇತ್ತು. ವಾಟರ್ ಗೇಮ್ಸಲ್ಲಿ ಫಸ್ಟ್ ಇದ್ದಿದ್ದು ರೈನ್ ಡ್ಯಾನ್ಸ್. ಸೊ ಅದಕ್ಕೆ ಸಪ್ರೇಟ್ ಕ್ಲೋತ್ಸ್ ಎಲ್ಲ ಇಟ್ಕೊಳ್ಬೇಕು. ಸೊ ಯಾ, ಇದು ರೈನ್ ಡ್ಯಾನ್ಸ್ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಲ್ಯಾಂಗ್ವೇಜ್ ಸಾಂಗ್ಸ್ ಕೂಡ ಹಾಕ್ತಿದ್ರು. ಸೊ ಇಟ್ ವಾಸ್ ನೈಸ್. ಆ್ಯಂಡ್ ಇಲ್ಲಿ ಸೆಟಪ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಯಾ, ಇಟ್ ಈಸ್ ಆಲ್ ಗುಡ್, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ವೇವ್ ಪೂಲ್ ಕೂಡ ಇತ್ತು. ಸೊ ಇಟ್ ವಾಸ್ ಆಲ್ಸೋ ನೈಸ್. ಟೈಮಿಂಗ್ಸ್ ಇರುತ್ತೆ. ರೈನ್ ಡ್ಯಾನ್ಸ್ ಆದಮೇಲಿಂದ ಇದು ವೇವ್ ಪೂಲ್ ಇತ್ತು, ವೇವ್ಸ್ ಬಿಡ್ತಾರೆ. ಸೊ ಲೈಕ್ ಎವ್ರಿವನ್ ವಾಸ್ ಪ್ಲೇಯಿಂಗ್ ಹಿಯರ್. ನಾನು ವೇವ್ ಪೂಲ್ ಆಡಿಲ್ಲ. ಆ್ಯಂಡ್ ರೈನ್ ಡ್ಯಾನ್ಸ್ ಕೂಡ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಆಡಿದ್ದಷ್ಟೇ. ಇದು ಬಬಲ್ ಸಾಕರ್. ಇದು ಕೋವಿಡ್ ಆದಮೇಲೆ ನಮಗೋಸ್ಕರ ಅಂತ ಇವತ್ತೇ ತೆಗ್ದಿರೋದಂತೆ. ಸೊ ವಿಲ್ ಪ್ಲೇ ದಿಸ್. ಸಖತ್ ಫನ್ನಿ ಆಗಿದೆ ಇದು. ನಾನು ಹೋಗ್ಬಿಟ್ಟು ಆಮೇಲೆ ಬ್ರೀದಿಂಗ್ ಪ್ರಾಬ್ಲಮ್ ಆಗೋಯ್ತು, ಅದಕ್ಕೆ ಬಂದ್ಬಿಟ್ಟೆ. ಸೊ ಸಿ
2 ಟೀಮ್ ಇದೆ ಇಲ್ಲಿ. ಬಬಲ್ ಸಾಕರ್ ಇಲ್ಲಿ ಆಡ್ತಿರೋದು. 2 ಟೀಮ್ಸ್ ಇದೆ. ಇಲ್ಲಿ 3 ಮೆಂಬರ್ಸ್ ಇದ್ದಾರೆ, ಇಲ್ಲಿ 3 ಮೆಂಬರ್ಸ್ ಇದ್ದಾರೆ. ಇಲ್ಲಿ ವಾಟ್ ಇಸ್ ದಿಸ್? ಫುಟ್ಬಾಲ್ ಇದೆ ಇಲ್ಲಿ. ಸೊ ಅಲ್ಲಿ 2 ಬಬಲ್ ಸಾಕರ್ ಇಟ್ಟಿದ್ದಾರೆ. ಅದ್ರ ಮಧ್ಯ ಹೋದ್ರೆ ಇದು ಗೋಲ್ ಅಂತ. ಸೊ ಇವರಿಬ್ರು ಆಡ್ತಿದ್ದಾರೆ ಈಗ. ಹೆಂಗಾದ್ರೂ ಮಾಡಿ ಇವ್ರು ಗುದ್ದಿ ಆದ್ರೆ ಇದನ್ನ ಗೋಲಿಗೆ ತಳ್ಳಬೇಕು. ಸೊ ಮಜಾ ಇರುತ್ತೆ. ಈ 2 ಟೀಮ್ ಅಲ್ಲಿ ಯಾರು ಗೋಲ್ ಹಾಕ್ತಾರೆ ನೋಡೋಣ. ಸೊ ಇದು ಕಾಫಿ ಟೀ ಮತ್ತು ಬಜ್ಜಿ ಎಲ್ಲ ಇಟ್ಟಿದ್ರು ಈವ್ನಿಂಗ್ ಸ್ನ್ಯಾಕ್ಸ್ಗೆ. ವಿ ಹ್ಯಾಡ್ ದಿಸ್. ಸೊ ಈಗ ಎಲ್ಲ ಆ್ಯಕ್ಟಿವಿಟೀಸ್ ಆಡಿ ಡ್ರೈ ಗೇಮ್ಸ್, ವಾಟರ್ ಗೇಮ್ಸ್ ಮತ್ತು ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ವಿ ಆರ್ ಚೆಕಿಂಗ್ ಔಟ್ ನಾವು. ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಸುಸ್ತಾಯಿತು. ಎಷ್ಟೊಂದು ಗೇಮ್ಸ್ ಇತ್ತು, ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ ಈಸ್ ವರ್ತ್ ಅಂತ ಅಂದ್ಕೊತೀನಿ. ಸೊ ಯು ಹ್ಯಾವ್ ಡಿಫ್ರೆಂಟ್ ಪ್ಯಾಕೇಜಸ್. ಬಬಲ್ ಸಾಕರ್ ನಾವು ಆಡಿದ್ವಲ್ಲ ಅದಕ್ಕೆ ಎಕ್ಸ್ಟ್ರಾ 300 rupees ಚಾರ್ಜ್ ಮಾಡಿದ್ರು ಪರ್ ಹೆಡ್. ಸೊ ದಟ್ ಈಸ್ ಎಕ್ಸ್ಟ್ರಾ. ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಅವರ್ ಪ್ಯಾಕೇಜ್. ಇದೆಲ್ಲ ಆಗಿ ಸೊ ವಿ ಆರ್ ಡನ್ ಫಾರ್ ದ ಡೇ. ತುಂಬಾ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ರಿಯಲಿ ಗುಡ್. ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ದ ಒಡಿಸ್ಸಿ ರಿಟ್ರೀಟ್ ರೆಸಾರ್ಟ್ ಇಸ್ ರಿಯಲಿ ಗುಡ್. ಎಷ್ಟೊಂದು ಆ್ಯಕ್ಟಿವಿಟೀಸ್ ಕೂಡ ಇದೆ ಅದು. ನೀವೇನು ಪೇ ಮಾಡಿರ್ತೀರ ಅದಕ್ಕೆ ವರ್ತ್ ಅಂತ ಹೇಳ್ತೀನಿ ಆ್ಯಂಡ್ ಇಟ್ ಈಸ್ ನೈಸ್. ಸೊ ಹೇಳಿದ್ನೇ ಹೇಳ್ತಿದ್ದೀನಿ. ಬಟ್ ಯಾ, ಸೊ ಟು ಕನ್ಕ್ಲೂಡ್ ತುಂಬಾ ಚೆನ್ನಾಗಿತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ನೀವು ಗ್ರೂಪೆಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಯಾಮ್ಲೀಸ್ನ ಕೂಡ ಕರ್ಕೊಂಡು ಬರ್ಬೋದು. ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರ ಈವನ್ ಫಾರ್ ಕಿಡ್ಸ್ ದೇವರ್ ಆ್ಯಕ್ಟಿವಿಟೀಸ್. ನೀವೆಲ್ಲ ಆಡಿ ಇನ್ನೂ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಆ ಥರ ಇದೆ. ಸೊ ಇಷ್ಟೇ ಇವತ್ತಿನ ದಿನ. ಇವಾಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಇಟ್ ಈಸ್ ಆಲ್ಮೋಸ್ಟ್ 5:30 ನಾವು. ಸೊ 5:30 ಒಳಗಡೆ ಎಲ್ಲ ಮುಗಿಸಿ ವಿ ಆರ್ ಗೋಯಿಂಗ್ ಹೋಮ್ ನಾವು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ನಾನು ಎಷ್ಟು ಎಂಜಾಯ್ ಮಾಡಿದ್ನೋ ಅಷ್ಟೇ ನೀವು ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವೀಡಿಯೋಸ್ನ ಶೇರ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.